ಹಲೋ ಫ್ರೆಂಡ್ಸ್, SLG ಚಾನಲ್ಗೆ ಸ್ವಾಗತ. ನಮ್ಮದು ಫಸ್ಟ್ ಜರ್ನಿ ಸ್ಟಾರ್ಟ್ ಆಗಿದ್ದು ಮೆಜೆಸ್ಟಿಕ್ಕಿಂದ ಡೈರೆಕ್ಟಾಗಿ ನಮಗೆ ವಂಡರ್ಲಾಗೆ ಬಸ್ ಸಿಕ್ತು. ಅಲ್ಲಿಂದ ನನ್ನ ಫ್ರೆಂಡ್ ಉಡುಪಿಯಿಂದ ಬಂದಿದ್ಲು, ಅವಳು ನಾವು ಜೊತೆಗೆ ಸೇರಿಕೊಂಡು ಹೋಗಿದ್ದು ವಂಡರ್ಲಾಗೆ. ಒನ್ ಡೇ ಟ್ರಿಪ್ ಮಾಡಿದ್ದು. ಆದರೆ ನಾನೇ ವಂಡರ್ಲಾಗೆ ಹೋಗಿದ್ದು ಅಷ್ಟು ಸಂತೋಷಕ್ಕಿಂತ ಬೇಜಾರು ಆಯಿತು. ಒಂದೊಂದು ಗೇಮ್ ಆಡೋಕ್ಕೂ ನಾವು ಮಿನಿಮಮ್ ಏನಿಲ್ಲ ಅಂದರೂ 20 to 30 ಮಿನಿಟ್ಸ್ ವೇಟ್ ಮಾಡಬೇಕಾಗಿತ್ತು. ಇಲ್ಲ, ತುಂಬ ವೀಕೆಂಡ್ ಇರೋದ್ರಿಂದ ತುಂಬ ಜನ ಬಂದಿದ್ದರು, ಮಕ್ಕಳನ್ನ ಕರ್ಕೊಂಡು, ಫ್ಯಾಮ್ಲಿ ಅದೆಲ್ಲ. ನಾವು ಎಂಜಾಯ್ ಮಾಡಿದ್ವಿ. ಆದರೆ ನಾನು ಅಂದ್ಕೊಂಡಷ್ಟಲ್ಲ, ನಾವು ಪೇ ಮಾಡಿದ ಅಮೌಂಟಿಗೆ ನಾವು ಆಟ ಆಡಿದ್ದಂಥ ಗೇಮ್ಗಳು ತುಂಬ ಕಡಿಮೆ. ನಾವು ಪೇ ಮಾಡಿದ್ದು 2000 ಆಯಿತು ಒಬ್ಬರಿಗೆ. ಬಟ್ ನಾವಲ್ಲಿ ಗೇಮ್ಗಳು ಆಡಿದ್ದು 4-5 ಅಷ್ಟೇ ಆಗಿತ್ತು. 4-5 ಗೇಮ್ಗಳು ಆಡಿದ್ವಿ. ವರ್ತಲ್ಲ ಅನ್ನಿಸ್ತು ನನಗೆ ವಂಡರ್ಲಾ ನಾವು ಹೋಗಿದ್ದು. ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಆಯಿತು. ಬಟ್ ಎಂಜಾಯ್ ಸಹ ಮಾಡಿದ್ವಿ, ಹಾಗಂತ ಬೇಜಾರಾಗಲಿಲ್ಲ. ನಾವು ಒಂದು ನಿಮಿಷನೂ ವೇಸ್ಟ್ ಮಾಡ್ತಿರ್ಲಿಲ್ಲ. ಕಮ್ ಫಾಸ್ಟ್ ಒಂದು ಮುಗಿದ ಮೇಲೆ ತಕ್ಷಣವೇ, ಒಂದು ಗೇಮ್ ಮುಗಿದ ಮೇಲೆ ಇನ್ನೊಂದು ಗೇಮ್ಗೆ ತಕ್ಷಣವೇ ಓಡೋಗ್ತಾ ಇದ್ವಿ. ಅಂದರೆ ನಾವು ಇಲ್ಲೆಲ್ಲಿ ಇಷ್ಟು ಅಮೌಂಟ್ ಪೇ ಮಾಡಿದ್ದೀವಿ, ಒಂಚೂರು ನಾವು ನಮ್ಮ ಗೇಮ್ಗಳನ್ನೇ ಫಿನಿಷ್ ಮಾಡಿಲ್ಲ ಅಂದರೆ ನಮಗೆ ಭಯ ಇರಲಿಲ್ಲ. ಬಟ್ ಗೇಮ್ ಆಡೋಕ್ಕೆ ಟೈಮ್ ಸಿಗಲಿಲ್ಲ ನಮಗೆ. ಗೇಮಲ್ಲಿ ಕೂತ್ಕೊಂಡು ಆಡೋಕ್ಕೆ ನಮಗೆ ಭಯ ಅಂತ ಇರಲಿಲ್ಲ. ಬಟ್ ಆದರೆ ಗೇಮ್ ಆಡೋಕ್ಕೆ ನಮಗೆ ಟೈಮ್ ಸಿಗಲಿಲ್ಲ. ತುಂಬ ಟೈಮ್ ನಮಗೆ ವೇಟಿಂಗಲ್ಲೇ ಹೋಗ್ಬಿಡ್ತು. ತುಂಬ ಜನ ಬಂದಿದ್ದರು, ವೀಕೆಂಡಲ್ಲಿ ಇತ್ತಲ್ವ, ಹಾಗಾಗಿ ತುಂಬ ಮಕ್ಕಳು. ಇವಾಗ ಬೇಸಿಗೆ ರಜೆ ಬೇರೆ, ಹಾಗಾಗಿ ತುಂಬ ಜನ ಬಂದಿದ್ದರು. ತುಂಬ ಕ್ಯೂ ನಿಲ್ಲಬೇಕಾಯ್ತು. ಒಂದೊಂದು ಗೇಮ್ ಆಡೋಕ್ಕೂ ಮಿನಿಮಮ್ 20 to 30. ನಾವು ಕೊಡೋಂಥ ದುಡ್ಡಿಗೆ ವರ್ತಲ್ಲ ಅನ್ನಿಸ್ತು. ಯಾರಾದರೂ ನಮಗೆ ಗೇಮಲ್ಲಿ ಆಡೋಕ್ಕೆ ಭಯ ಅಂತ ಹೇಳಿದರೆ ಅಲ್ಲಿ ಹೋದರೆ ಫುಡ್ಡೂ ತುಂಬ ಕಾಸ್ಟ್ಲಿ ಆಗಿತ್ತು, ತುಂಬ ಎಕ್ಸ್ಪೆನ್ಸ್ ಇತ್ತು. ಏನೇ ತೊಗೊಳ್ಳಿ 1 to ಡಬಲ್ ಆಗಿತ್ತು. ಹೊರಗಡೆ ಸಿಗೋದಕ್ಕೆ ಅಲ್ಲಿ ಸಿಗೋದಕ್ಕೆ ತುಂಬ ವ್ಯತ್ಯಾಸ ಇತ್ತು. ಅಲ್ಲಿ ಹೋದ್ರು, ಇವಾಗ ಗೇಮ್ ಆಡೋಕ್ಕೆ ಇಷ್ಟ ಇರಲಾರವ್ರು ಹೋದರೆ ಅಲ್ಲಿ ಯಾವ ಥರದ್ದು ಎಂಟರ್ಟೈನ್ಮೆಂಟ್ ಇಲ್ಲ ಅವರಿಗೆ. ಇವಾಗ ಹೆಂಗೆ ಅಂತಂದರೆ, ಗೇಮ್ ಆಡ್ತೀವಿ ಅಂತಂದರೆ ಮಕ್ಕಳಿಗೆ ಅದು ಸರಿ, ಮಕ್ಕಳಿಗೆ ಎಂಟರ್ಟೈನ್ಮೆಂಟ್, ಮಕ್ಕಳಿಗೆ ಗೇಮ್ ಆಡುತ್ತೀನಿ ನನಗೆ ಭಯ ಇಲ್ಲ ಅನ್ನೋರಿಗೆ ಆ ಅಮೌಂಟ್ಗೆ ವರ್ತು. ಅದು ಬಿಟ್ಟರೆ ಈ ಸುಮ್ಮನೆ ನಾನು ನೋಡೋಕೆ ಹೋಗ್ತೀನಿ ಮಕ್ಕಳು ಆಡಲಿ ಅಂತ ಹೋದರೆ ಅದು ವೇಸ್ಟ್ ಅಂತಲೇ ಹೇಳ್ಬೋದು. 2000 ಅಂದರೆ ಸುಮ್ಮನೆ ಅಲ್ಲ, ಅದು ತುಂಬ ಜಾಸ್ತಿನೇ ಆಯಿತು ಅಮೌಂಟು. ಅಲ್ಲಿ GST ಅದೆಲ್ಲ ಇನ್ಕ್ಲೂಡ್. ಆದರೆ ನಾವು ಎಂಜಾಯ್ ಸಹ ಮಾಡಿದ್ವೇ, ಇಲ್ಲ ಅಂತಲ್ಲ. ಬಟ್ ತುಂಬ ಗೇಮ್ ಆಡೋಕ್ಕಾಗಲಿಲ್ಲ. ವರ್ತಲ್ಲ, 2,000 ಕೊಟ್ಟರು ಅದು ವರ್ತಲ್ಲ ಅನ್ನಿಸ್ತು. ಹಾಗಾಗಿ ನಾನು ನಿಮಗೆ ನನ್ನ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇರೋದು. ಎಲ್ರಿಗೂ ಇದೇ ಥರ ಆಗುತ್ತೆ ಅಂತ ಹೇಳಲ್ಲ, ಆದರೆ ಯಾವತ್ತೂ ವೀಕೆಂಡಲ್ಲಿ ಹೋಗಬೇಡಿ ಅಂತ ನಂದು ಕಳವಳಿ. ಯಾಕಂತಂದರೆ ವೀಕೆಂಡಲ್ಲಿ ಹೋದರೆ ನಿಮಗೆ ಕೊಟ್ಟಂಥ ಪ್ರೈಸ್ಗೆ ಆಟ ಆಡೋಕ್ಕೂ ಆಗಲ್ಲ, ಏನೂ ಇಲ್ಲ, ಸುಮ್ಮನೆ ನೋಡಬೇಕಾಗ್ತದೆ. ವೇಟ್ ಮಾಡಿ ಯಾಕಾದರೂ ಬಂದಿದ್ದೇವೆ ಇಷ್ಟು ಬಿಸಿಲಲ್ಲಿ ಅಂತ ಅನಿಸುತ್ತೆ. ಅದು ಬಿಟ್ಟು ಈ ಬೇಸಿಗೆ ರಜೆಗಳಲ್ಲೆಲ್ಲ ಮಕ್ಕಳನ್ನ ಕರ್ಕೊಂಡು ಹೋದರೆ ತುಂಬ ಕಷ್ಟ ಆಗ್ತದೆ. ಮಕ್ಕಳಿಗೆ ಆಡಬೇಕಂತಂದ್ರೂ ಅಲ್ಲಿ ನಿಮಗೆ ಟೈಮ್ ಸಿಗೋದಿಲ್ಲ. 2-3 ಗೇಮ್ ಆಡೋಷ್ಟಿಗೆ ಟೈಮ್ ಆಗಿಬಿಡುತ್ತೆ. ನಾವು ಬೆಳಗ್ಗೆನೇ ಹೊರಟಿದ್ದು, ಓಪನ್ ಆಗೋ ಟೈಮ್ ಇದು. ಓಪನಿಂಗ್ದೆಲ್ಲ ಈ ಥರ ಎಂಟರ್ಟೈನ್ಮೆಂಟ್ ಮಾಡಿ ಓಪನ್ ಮಾಡುವಾಗ ಈ ಥರ ಎಲ್ಲ ಎಂಟರ್ಟೈನ್ಮೆಂಟ್ ಮಾಡಿದರು ಮಕ್ಕಳಿಗೆಲ್ಲ. ಈ ಓಪನಿಂಗ್ ಟೈಮಿಗೆ ನಾವು ಹೋಗಿದ್ದೆ 10 o'clockಗೆ, ಅದು 11 o'clockಗೆ ಓಪನ್ ಆಯಿತು. ಹಾಗೆ ಮತ್ತು ನಾವು ಬರುವಾಗ ನಾವು 7:30 ಎಲ್ಲ ಬಂದ್ವಿ. ಆದರೆ ನಮಗೆ ವರ್ತ್ ಅಂತ ಅನ್ನಿಸ್ಲಿಲ್ಲ. ಅಲ್ಲಿ ತುಂಬ ಗೇಮ್ಗಳನ್ನ ನಾವು ಆಡಿಲ್ಲ, ನಾವು ಬೇಜಾರು ಇತ್ತು. ಹಾಗಾಗಿ ನಿಮ್ಗೇನಂತ ಹೇಳಿದ್ರೆ, ವೀಕೆಂಡಲ್ಲಿ ಹೋಗಬೇಡಿ ಮತ್ತು ಬೇಸಿಗೆ ರಜೆಯಲ್ಲೆಲ್ಲ ಹೋಗಬೇಡಿ ಅಂತ ಹೇಳ್ತಾ ಇರೋದು. ವೀಕ್ ಡೇಸಲ್ಲಿ ನೀವು ಯಾವಾಗಾದರೂ ಹೋದ್ರೂ ನೀವೆಲ್ಲ ಗೇಮ್ಗಳನ್ನ ಆಡ್ಬೋದು ಮತ್ತು ಒಳ್ಳೆ ಎಂಟರ್ಟೈನ್ಮೆಂಟ್, ರಿಲ್ಯಾಕ್ಸ್ ಇರುತ್ತೆ ಮತ್ತು ಗಿಜಿ ಅಂತ ಇರಲ್ಲ. ಹಾಗಾಗಿ ನನ್ನ ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಹೇಳ್ತಾ ಇರೋದಷ್ಟೇ. ಆದರೆ ಒಳ್ಳೆ ಥರ ಇತ್ತು. ಅಲ್ಲಿ ಒಬ್ಬೊಬ್ಬರು ಒಂದೊಂದು ಸ್ಕಿಲ್ನ ತೋರಿಸಿದ್ರು, ತುಂಬ ಚೆನ್ನಾಗಿತ್ತು ಅವ್ರ ಸ್ಕಿಲ್ಲು. ಫಸ್ಟ್ ಮಕ್ಕಳಿಗೆ ತುಂಬ ಖುಷಿ ಆಯಿತು. ಮಕ್ಕಳನ್ನೆಲ್ಲ ಕರ್ಕೊಂಡು ಅವ್ರು ಎಂಟರ್ಟೈನ್ಮೆಂಟ್ ಮಾಡಿದರು. ಲಾಸ್ಟಲ್ಲಿ ಡ್ಯಾನ್ಸ್ ಎಲ್ಲ ಮಾಡಿದರು. ಫಸ್ಟ್ ಓಪನಿಂಗ್ ತುಂಬ ಚೆನ್ನಾಗಿತ್ತು, ಓಪನಿಂಗು ಅವ್ರದ್ದು. ಮತ್ತು ನೈಟೆಲ್ಲ ಲೈಟಿಂಗ್ಸ್ ತುಂಬ ಚೆನ್ನಾಗಿತ್ತು ವಂಡರ್ಲಾದಲ್ಲಿ. ಮತ್ತು ಕೆಲವೊಂದು ಗೇಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಕೆಲವೊಂದು ಗೇಮ್ಸ್ಗಳು ತುಂಬ ಚೆನ್ನಾಗಿತ್ತು, ಕೆಲವು ಗೇಮ್ಸ್ಗಳು. ಹಾಗೆ ಇವ್ರದ್ದೆಲ್ಲ ಅಂದರೆ ಇವರು ಮಿನಿಮಮ್ 1/2 hour 45 minutes ಅಷ್ಟು ನಮಗೆ ಎಂಟರ್ಟೈನ್ಮೆಂಟ್ ಮಾಡಿದರು ಹೊರಗಡೆ.
ನಾನು ಇನ್ನೊಂದೇನು ಸಜೆಷನ್ ಮಾಡ್ತೀನಿ ಅಂತ ಹೇಳಿದರೆ ನಿಮಗೆ, ಬ್ಯಾಗ್ಗಳ್ನ ತುಂಬ ತೊಗೊಂಡೋಗಕ್ಕೆ ಹೋಗಬೇಡಿ. ಯಾವಾಗ ವಂಡರ್ಲಾಗೆ ಹೋಗ್ತೀರಾ ಆವಾಗೆಲ್ಲ ಒಂದು ಸಿಂಪಲ್ ಆಗಿರೋ ಡ್ರೆಸ್ಸು ಇಲ್ಲ ನೈಟ್ ಡ್ರೆಸ್ಸು, ಸ್ವಿಮ್ಮಿಂಗ್ ಶೂಟು ಅದೆಲ್ಲ ಹಾಕ್ಕೊಂಡೋದ್ರೆ ಸಾಕು. ಯಾಕಂತ ಹೇಳಿದ್ರೆ ವಾಟರ್ ಗೇಮ್ಸ್ ಎಲ್ಲ ಇದೆ ಅಲ್ಲಿ. ಹಾಗಾಗಿ ನಾವು ತೊಗೊಂಡೋಗಿದ್ವಿ 2 ಬ್ಯಾಗ್ಗಳ್ನ. ಹಾಗಾಗಿ ಅಲ್ಲಿ ಬ್ಯಾಗ್ಗೆ ನಮಗೆ ಒಂದು ಲಾಕರ್ಗೆ 400, ನಾವು 400 ಒಬ್ಬರು 400 ಪೇ ಮಾಡಿ ಇಬ್ಬರು ಬ್ಯಾಗು ಹೆಂಗೋ ನಾವು ಚಿಕ್ಕದಾಗಿತ್ತಂತ ಹೇಳಿ ಇಬ್ಬರು ಬ್ಯಾಗ್ನೇ ಇಡೋಕ್ಕಾಯ್ತು. ಬಟ್ ಅಲ್ಲಿ ತುಂಬ ಎಕ್ಸ್ಪೆನ್ಸ್ ಆಗಿದೆ, ಎಲ್ಲನೂ ತುಂಬ ಕಾಸ್ಟ್ಲಿ ಆಗಿದೆ. ನೀವು ಏನಾದರೂ ತೊಗೊಂಡೋಗಿದ್ರೆ ಬ್ಯಾಗ್ನ ಅಷ್ಟು ಅವಾಯ್ಡ್ ಮಾಡಿ ಅಂತ ನಾನು ಹೇಳಬಲ್ಲೆ. ನಾನು ತುಂಬ ಅವಾಯ್ಡ್ ಮಾಡಿ ಬ್ಯಾಗ್ಗಳು ತುಂಬ ಬೇಕಿಲ್ಲದೆ ಅದೆಲ್ಲ ತೊಗೊಂಡೋಗೋದು. ಹಾಗೆ ಫುಡ್ಡನ್ನೂ ತೊಗೊಂಡೋಗಬೇಡಿ. ಎಲ್ಲ ಫುಡ್ಡು ನಾವು ಏನೇನೋ ತೊಗೊಂಡೋಗಿದ್ವಿ, ಸ್ವಲ್ಪ ಹೆಲ್ತಿ ಫುಡ್ ಅಂತ ಹೇಳಿ ಮಖಾನ ಮತ್ತು ಕೆಲವೊಂದು ಬಾರ್ಸು ಅದು ಇದು ಅಂತ ತೊಗೊಂಡೋಗ್ಬಿಟ್ಟಿದ್ವಿ, ಪ್ರೋಟೀನ್ ಬರೋರು ಅದು ಇದು ಅಂತ. ಅದನ್ನೆಲ್ಲ ಡಸ್ಟ್ಬಿನ್ನಿಗೆ ಹಾಕಿದ್ರು ನಮ್ಮ ಕಣ್ಣೆದುರೇನೆ. ನಾವು ತೊಗೊಂಡು ಹೆಂಗೋ ತಿನ್ಬೋದೇನೋ, ಏನೋ ತಪ್ಪಿಸ್ಕೊಂಡು ತಿನ್ಬೋದು ಅಂತ ಫಸ್ಟ್ ಟೈಮ್ ಅಲ್ವಾ ಹೋಗಿದ್ದು, ನಮ್ಗೆ ಅಷ್ಟು ಗೊತ್ತಿರಲಿಲ್ಲ. ನಾವು ಯಾವುದೂ ವೀಡಿಯೋ ನೋಡ್ಕೊಂಡು ಹೋಗಿರಲಿಲ್ಲ. ಆವಾಗ ಅದೆಲ್ಲ ನಮಗೆ ಎಸೆದ್ಬಿಟ್ರು. ತುಂಬ ಬೇಜಾರಾಗ್ತಾಯಿತ್ತು. ತುಂಬ ಕಾಸ್ಟ್ಲಿ ಫುಡ್ನ ತೊಗೊಂಡೋಗಿದ್ದು. ಏನಂತ ಮಖಾನ ಮತ್ತು ಪ್ರೋಟೀನ್ ಬರೋವೆಲ್ಲ ತೊಗೊಂಡೋಗಿದ್ವಿ. ಅವೆಲ್ಲ ಎಸೆಯೋದು ನಮಗೆ ತುಂಬ ಬೇಜಾರಾಗ್ತಾಯಿತ್ತು. ನಾವು ತಿಂದೇ ಹೋಗಿದ್ವಿ. ಬಸ್ಸಲ್ಲೇನು ತಿಂದಿರಲಿಲ್ಲ ನಾವು. ಅಲ್ಲಿ ಹೋದ್ಮೇಲೆ ತಿನ್ನೋಣ ಅಂತ ಅಂದ್ಕೊಂಡಿದ್ವಿ. ಔಟ್ಸೈಡ್ ತಿನ್ಬೋದು, ಅಲವಿದೆ. ನಮಗೆ ಗೊತ್ತಿರಲಿಲ್ಲ ಔಟ್ಸೈಡ್ ತಿನ್ಕೊಂಡು ನಾವು ಹೋಗ್ತಾಯಿದ್ವಿ. ಅದು ನಮ್ಗೆ ಗೊತ್ತಿರಲಿಲ್ವಲ್ಲ, ನಾವು ಹಂಗೆ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬೋದೇನೋ ಅಂತ ಹೋದ್ವಿ. ಅಲ್ಲಿ ಬ್ಯಾಗ್ ಚೆಕ್ಕಿಂಗಲ್ಲೆಲ್ಲ ಸಿಗಾಕ್ಕೊಂಡ್ವಿ. ಅವಾಗೆಲ್ಲನೂ ಎಸೆದ್ಬಿಟ್ರು. ಅದು ತುಂಬ ಬೇಜಾರಾಯಿತು ನಮಗೆ. ಸ್ವಲ್ಪ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಆಯಿತು ನಮಗೆ. ಅಷ್ಟೊಂದೇನು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಏನಾಗಲಿಲ್ಲ. ಬಟ್ ಎಂಟರ್ಟೈನ್ಮೆಂಟ್ ಸಂಜೆವರೆಗೂ ಮಾಡಿದ್ವಿ. ಆಮೇಲೆ ಸಂಜೆ ಆಗ್ತಾ ಒಂದು ಕಾಮಿಡಿ ಆಯಿತು. ನಮಗೆ ಹೊಟ್ಟೆ ಫುಲ್ ಹಸ್ದುಬಿಟ್ಟಿದೆ. ನಾವಿದ್ರೆ ಎಲ್ಲರಿಗೂ ಎಲ್ಲ ಅಂಗಡಿಗೆ ಹೋಗಿ ಕೇಳ್ತಾ ಇದ್ದೇವೆ, ಇದು ಎಷ್ಟು ಸರ್ ಅಂದರೆ 1 to ಡಬಲ್ ಹೇಳ್ತಾ ಇದ್ದಾರೆ. ಹೊರಗಡೆ ಔಟ್ಸೈಡು ತುಂಬ ಕಡಿಮೆ ಮತ್ತು ಇಲ್ಲಿ ತುಂಬ ಜಾಸ್ತಿ ಅಲ್ವಾ. ನಾವೆಲ್ಲದಕ್ಕೂ ಕಂಪೇರ್ ಮಾಡಿ ನೋಡ್ತಾ ಇದ್ದೀವಿ. ಔಟ್ಸೈಡ್ ಹೋಗಿ ತಿಂದ್ರಾಯಿತು ಅಂತ ಹೇಳಿ ಎಲ್ಲ ಹಂಗೆ ಮಾಡ್ತಾ ಇದ್ದಿದ್ದು. ನಾವು ಏನಾದರೂ ಕೇಳೋದು, ಓಕೆ ಇಲ್ಲಿ ಇಷ್ಟಿದೆ, ನಾವು ಅಲ್ಲಿ ಹೋಗಿ ಹೊರಗಡೆ ಹೋಗಿ ತಿನ್ನೋಣ, ಅದೇ ಬೆಸ್ಟು ಅಂತ ಹೇಳಿ ನನ್ನ ಫ್ರೆಂಡು ನಾವು ಅದೇ ಒಂಥರ ಕಾಮಿಡಿ ಆಗಿತ್ತು. ನಾವು ಎಲ್ಲ ಅಂಗಡಿ ಹೋಗಿ ಕೇಳೋದು ಒಂಥರ. ನಾನು ಅಂತ ಇದ್ದೆ, ಹೋದರೆ ಹೋಗ್ಲಿ ಕಣೆ ತಿಂದುಬಿಡೋಣ ಅಂತ ಎಲ್ಲ ಹೇಳ್ತಾ ಇದ್ದೆ ಅವಳಿಗೆ. ಇಲ್ಲ ಕಣೆ, ಅದು ಅಷ್ಟು ಕ್ಲೀನಾಗೂ ಮಾಡಿಲ್ಲ, ಅಷ್ಟು ಯಾಕೆ ಕೊಡಬೇಕು ಅಷ್ಟು ಕ್ಲೀನಾಗಿ ಮಾಡಿಲ್ಲ ಅಂತಂದ್ರೂ ಅಂತ ತಿನ್ನೋಕ್ಕಿಂತ ನಾವು ಹೊರಗಡೆ ಹೋಗೇ ತಿನ್ನೋಣ, ಅದು ಸ್ವಲ್ಪ ಹೊತ್ತು ಕಾಯಿದ್ರೆ ಸಾಕು ಅಂತ ಹೇಳಿ ನಾವು ತುಂಬ ಪ್ಲ್ಯಾನ್ ಈ ಥರನೇ ಮಾಡಿದ್ವಿ. ಎಷ್ಟಾಗುತ್ತೋ ಅಷ್ಟು ದುಡ್ಡೆಲ್ಲ ಉಳಿಸ್ತಿದ್ವಿ. ಅಲ್ಲಿ ಮಿನಿಮಮ್ ಒಬ್ಬರಿಗೆ 5K ಆಗ್ತಿತ್ತೇನೋ ನಾವೆಲ್ಲ ಇದು ಮಾಡಿದರೆ. ನಾವು ಲಾಕರ್ನೂ ಒಂದೇ ತೊಗೊಂಡ್ವಿ, 1 ಲಾಕರ್ ತೊಗೊಂಡ್ವಿ. ಅದಾದಮೇಲೆ ಫುಡ್ನ ಯಾವುದು ನಾವು ಹೋಗುವಾಗಲೇ ಸ್ವಲ್ಪ ಚೆನ್ನಾಗಿ ತಿನ್ಕೊಂಡು ಹೋಗಿದ್ವಲ್ಲ, ನಾವು ಬರೋವರೆಗೂ ಯಾವುದು ಅದು ಮಾಡಲಿಲ್ಲ. ಕೆಲವೊಂದು ಈ ಕಾಫಿ, ಮಳೆ ಬರ್ತಾಯಿತ್ತು, ಕಾಫಿ ಎಲ್ಲ ತೊಗೊಂಡ್ವಿ. ಕಾಫಿ ಎಲ್ಲ ಕುಡಿಯೋದು ಮತ್ತು ಈ ಪ್ರೋಟೀನ್ ಮಿಲ್ಕ್ ಶೇಕು ಅವೆಲ್ಲ ಇತ್ತು ಅಲ್ಲಿ. ಅದೊಂದಿಷ್ಟು ಪ್ರೋಟೀನ್ ಮಿಲ್ಕ್ ಶೇಕ್ ತೊಗೊಂಡು ಅದು ಮೇಂಟೈನ್ ಮಾಡಿದ್ವಿ ಅವತ್ತು. ಆದರೆ ಫುಡ್ಡಿಗೆ ತುಂಬ ಅಲ್ಲಿ ಹೈಜೀನು ಸಹ ಇರಲಿಲ್ಲ ಮತ್ತು ತುಂಬ ಕಾಸ್ಟ್ಲಿಯಾಗಿ ಒಂದು ಫುಡ್ನ ಕೊಡ್ತಾಯಿದ್ರು ಜನರಿಗೆ. ಅಷ್ಟು ಒಂದು ಬಫೆಗೆಲ್ಲ ಹೋಗಿದ್ವಿ. ಆ ಬಫೆಯಲ್ಲೆಲ್ಲ ತುಂಬ ಅಷ್ಟೊಂದು ಹೈಜೀನ್ ಇರಲಿಲ್ಲ, ಬಟ್ ತುಂಬ ಕಾಸ್ಟ್ಲಿಯಾಗಿ ಹೇಳಿದರು. ಫುಡ್ ಒಂದಕ್ಕೆ 500 ಏನೋ ಸಮಥಿಂಗ್ ಹೇಳಿದರು ಒಂದು ಫ್ರೈಡ್ ರೈಸ್ಗೆ. ಹಾಗಾಗಿ ನಾವು ತುಂಬ ಹೊರ್ಗಡೆನೇ ತುಂಬ ಎಷ್ಟೋ ಚೆನ್ನಾಗಿರುತ್ತೆ, ತುಂಬ ಕಾಸ್ಟ್ಲಿ ಆಯ್ತು ಇಲ್ಲಿ ಅಂತ ನಾವು ಯಾವುದೂ ತೊಗೊಳಕ್ಕೆ ಹೋಗಲಿಲ್ಲ. ಅದಾದಮೇಲೆ ಎಲ್ಲ ಗೇಮ್ಗಳ್ನ ಆದಷ್ಟು ನಮ್ಮಿಂದ ಎಷ್ಟಾಗ್ತದೆ ಅಷ್ಟು ಗೇಮ್ಗಳ್ನ ಮುಗಿಸ್ಬಿಟ್ಟು ಆಮೇಲೆ ನಾವು ಹೊರಗಡೆ ನಾನು ಫುಲ್ಲು ಫಸ್ಟ್ ಟೈಮ್ ಹೇಗೆ ಕೂಡ್ತಾರೆ ಜನ ಅಂತ ಹೇಳಿ ಫುಲ್ಲು ಗಾಬರಿಯಿಂದ ನೋಡ್ತಾ ಇದ್ದೆ. ಅದೆಲ್ಲ ವಿಡಿಯೋ ಮಾಡಿದ್ರು ನನ್ನ ಫ್ರೆಂಡ್, ಹೆಂಗೆ ನೋಡ್ತಾ ಇದ್ದಾಳೆ ನೋಡು ಅಂತ. ಅದು ನಾನು ಫುಲ್ಲು ಹೇಗೆ ಕೂಡ್ತಾರೆ ಇದ್ರ ಮೇಲೆ ಅಂತಂದರೆ, ಫಸ್ಟು 1-2 ಗೇಮ್ಗಳಲ್ಲಿ ಕೂತಾಗ ತುಂಬ ಭಯದಿಂದ ಕೂತಿದ್ದೆ, ತುಂಬ ನರ್ವಸ್ ಆಗಿದ್ದೆ. ಅದಾದಮೇಲೆ ನನಗೆ ಅಡ್ಜಸ್ಟ್ ಆಯಿತು. ನಾನು ಇನ್ನೂ ಇವಾಗ ಕ್ಯೂರಿಯಾಸಿಟಿ ಬಂತು, ಇದಕ್ಕೆ ಕೂಡೋಣ, ಅದಕ್ಕೆ ಕೂಡೋಣ, ಅದಕ್ಕೆ ಕೂಡೋಣ, ಇದಕ್ಕೆ ಕೂಡೋಣ ಅಂತ ಫುಲ್ಲು ಕ್ಯೂರಿಯಾಸಿಟಿಯಿಂದ ಇದ್ದೆ. ಯಾವುದಕ್ಕೆ ಕೂಡಲಿ, ಇದಕ್ಕೆ ಕೂಡಲಾ, ಅದಕ್ಕೆ ಕೂಡಲಾ, ಅದು ಯಾವುದು ಜನ ಕಮ್ಮಿ ಆಗ್ತಾರೆ ಅದಕ್ಕೆ ಹೋಗ್ಬಿಡೋಣ, ಯಾವುದ್ರಲ್ಲಿ ನಾನು ಇದೊಂದು ತಪ್ಪು ಮಾಡಿಬಿಟ್ಟೆ. ಏನಂತಂದರೆ ಇಲ್ಲಿ ಕ್ಯೂ ನಿಂತಿದ್ದೆ 1/2 hour, ಆಮೇಲೆ ಇನ್ನೊಂದು ಗೇಮಲ್ಲಿ ಕಮ್ಮಿ ಆಗಿಬಿಟ್ರು ಜನ ಅಂತ ಹೇಳ್ಕೇಸಿಂದ ಆ ಗೇಮ್ಗೆ ಹೋಗ್ಬಿಟ್ಟೆ. ಆ ಗೇಮಲ್ಲೂ ಸಿಗಲಿಲ್ಲ, ಈ ಗೇಮಲ್ಲೂ ಸಿಗಲಿಲ್ಲ, ಮತ್ತೆ ವೇಟ್ ಮಾಡಬೇಕಾಯ್ತು. ಆ ತಪ್ಪು ನೀವು ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ನಾನು. ಯಾಕಂದರೆ ನಾನು ಮಾಡಿದ ತಪ್ಪನ್ನ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು. ಯಾವುದ್ರಲ್ಲಾದರೂ ಒಂದರಲ್ಲಿ
ನಾನು ಲೈನ್ಗೆ ನಿಲ್ಲಬೇಕಿತ್ತು ಅಂತ. ಎರಡಕ್ಕೂ ಮಾಡಿದೆ, ಎರಡರಲ್ಲೂ ಆಡೋಕ್ಕಾಗಲಿಲ್ಲ. ಅವಾಗ ತುಂಬ ಜನ ಆಗಿ ಬಂದುಬಿಟ್ರು. ಈ ಕಡೆ ಅರ್ಧ ಆಗಿತ್ತು, ಆ ಕಡೆಯೂ ಅರ್ಧನೇ ಆಯಿತು. ಯಾವುದು ಫುಲ್ಲಾಗಿ ಕಂಪ್ಲೀಟಾಗಿ ಆಗಲಿಲ್ಲ. ಆ ಗೇಮ್ ಆಡಲೇ ಇಲ್ಲ ನಾನು. ಹಂಗೆ ಕ್ಯೂರಿಯಾಸಿಟಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಗೇಮ್ ಆಡೋಣ, ಅದು ಆಡೋಣ, ಇದು ಆಡೋಣ. ಫಸ್ಟ್ 2ಕ್ಕೆ ಭಯಪಟ್ಟೆ, ತುಂಬಾ ಭಯಪಟ್ಟೆ. ಆಮೇಲೆ ನಿಧಾನವಾಗಿ ಅದು ಆಡೋಣ, ಇದು ಆಡೋಣ, ಅದು ಆಡೋಣ ಅಂತ ಹೇಳಿ ತುಂಬ ಕ್ಯೂರಿಯಾಸಿಟಿ. ಅದು ಹಾಗಿರುತ್ತಾ, ಇದು ಇಷ್ಟು ಮೇಲೆ ಹೋಗುತ್ತಾ, ಹಾಗೆ ಹೀಗೆ ಅಂತಂದು ತುಂಬ ಎಕ್ಸೈಟ್ಮೆಂಟ್ ಆಗಿದೆ. ನಾನು ಯಾವುದೂ ಗೇಮ್ ಆಡಿರಲಿಲ್ಲ. ಚಿಕ್ಕವಳಿರಲಿಂದ ಯಾವುದೇ ಆಡಿರಲಿಲ್ಲ. ಊರಲ್ಲೆಲ್ಲ ಬ್ರೇಕ್ ಡ್ಯಾನ್ಸ್ ಅಂತಂದು ಜಾತ್ರೆಯಲ್ಲೆಲ್ಲ ಹಾಕ್ತಿದ್ರು. ಅದ್ರಲ್ಲಿ ಮಾತ್ರ ನಾನು ಕೂತಿದ್ದದ್ದು. ಒಂದು ಟೈಮೇನೋ ಕೂತಿದ್ದೆ ಅಷ್ಟೇ, ನನಗೆ ನೆನಪಿರೋ ಪ್ರಕಾರ. ಅದೆಲ್ಲದ್ರ ಮೇಲೆ ಕುಂತ ಮೇಲೆ ಸ್ವಲ್ಪ ಸಮಾಧಾನ ಆಗ್ತಾಯಿತ್ತು. ಕೆಲವೊಂದು ಗೇಮ್ಸ್ಗಳಂತೂ ತುಂಬ ಡೇಂಜರಸ್ ಆಗಿದ್ದಾವೆ. ನನಗೆ ಫುಲ್ಲು ಫೋಬಿಯಾ ಏನಾದರೂ ಇತ್ತಂತಂದರೆ ತುಂಬ ಕಷ್ಟ ಆಗ್ತದೆ. ಅವರೆಲ್ಲ ಈ ಥರ ಕೂತ್ರೆ ತುಂಬ ಬೀಳ್ತೀವೇನೋ ಹಾಗೆ ಹೀಗೆ ಅಂತಂದು ನನಗೆ ಅನ್ನಿಸ್ತಾಯಿತ್ತು ನಾರ್ಮಲ್ಗೆ. ಆ ಥರ ನನಗೆ ಯಾವುದೂ ಇಲ್ಲ ಫೋಬಿಯಾ ಆ ಥರ ಯಾವುದು. ಬಟ್ ಆದರೂ ನನಗೆ ಭಯ ಆಗ್ತಾಯಿತ್ತು. ಫಸ್ಟ್ ಸ್ಟಾರ್ಟಿಂಗಲ್ಲಿ 2ಕ್ಕೆ ಕೂತಿದ್ದೆ. ಅಬ್ಬಾ ಇದು ಹೆಂಗಪ್ಪ, ನನ್ನ ಫಸ್ಟ್ ಕೆಳಗಿಳಿಸ್ಬಿಟ್ರಪ್ಪ, ನಿಮಗೆ ಕಾಲಿಗೆ ಬೀಳ್ತೀನಿ, ಕೈಗೆ ಬೀಳ್ತೀನಿ ಅಂತೆಲ್ಲ ಜೋರಾಗಿ ಕಿರ್ಚ್ತಾ ಇದೆ. ಎಲ್ಲರೂ ನನ್ನನ್ನು ನೋಡ್ತಾ ಇದ್ರು, ಅಷ್ಟೊಂದು ಕಿರ್ಚ್ತಾ ಇದ್ದೆ. ಆಮೇಲೆ ನಿಧಾನವಾಗಿ ಅಡ್ಜಸ್ಟ್ ಆದೆ. ಓಕೆ. ಆಮೇಲೆ ಭಯ ಎಲ್ಲ ಹೋಗ್ಬಿಡ್ತು. ನನಗೆ ಆಮೇಲೆ ಕ್ಯೂರಿಯಾಸಿಟಿ, ನನಗೆ ಅದು ಹೇಗಿರುತ್ತೆ, ಇದರಲ್ಲಿ ಕೂತ್ರೆ ಯಾವ ಥರ ಮಜಾ ಬರುತ್ತೆ ಆ ಥರ ನನಗೆ ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ಬಿಟ್ಟಿದ್ದೆ. ಅವಾಗೆಲ್ಲ ಬರೋವರೆಗೂ ಗೇಮ್ ಅಂತ ಕ್ಯೂ ನಿಲ್ತಾ ಇದ್ದೆ. ಆ ಗೇಮ್ ಆಡೋಣ, ಈ ಗೇಮ್ ಆಡೋಣ ಅಂತ ಫುಲ್ಲು ಗೇಮ್ ನೋಡಬೇಕಂತ. ಮತ್ತೆ ಬರುವಾಗ ಬಟ್ ಅಮೌಂಟ್ ಜಾಸ್ತಿ ಆಯಿತು. ಮತ್ತೆ ರಿಟರ್ನ್ ಹೋಗ್ಬೇಕಂತ ಏನು ಅನಿಸ್ಲಿಲ್ಲ. ಬಟ್ ಎಲ್ಲ ಗೇಮ್ ಆಡಬೇಕಿತ್ತು ನಾನು ಅಂತ ಅನ್ನಿಸ್ತು. ನೀವೇನಾದರೂ ಹೋಗಂಗಿತ್ತಂತಂದರೆ ವೀಕ್ ಡೇಸಲ್ಲಿ ನೀವು ಬೇಗನೆ ಹೋಗ್ಬಿಟ್ಟು ಸಂಜೆವರೆಗೂ ಎಷ್ಟಾಗುತ್ತೋ ಅದು ಸಂಜೆವರೆಗೂ ಕವರ್ ಮಾಡ್ಬೋದು. ಏನು ಜನ ಇಲ್ಲ ಅಂತ ಹೇಳಿದರೆ ಫುಲ್ಲು ಕವರ್ ಮಾಡ್ಬೋದು. ನೀವು ಜನ ಇಲ್ಲ ಅಂತ ಹೇಳಿದರೆ ಫುಲ್ಲು ಕವರ್ ಮಾಡ್ಕೊಂಡು ಬರ್ಬೋದು. ನಮಗೆ ಮಾತ್ರ ಈ ಥರ ಆಯಿತು. ಪ್ಲ್ಯಾನೆಟ್ಸ್ಗಳನ್ನ ಎಕ್ಸ್ಪ್ಲೋರ್ ಮಾಡಿದ್ವಿ ಅಲ್ಲಿ. ತುಂಬ ಚೆನ್ನಾಗಿತ್ತು. ತುಂಬ ಅಂದರೆ ತುಂಬ, ನಂಗೆ ತುಂಬ ಇಷ್ಟ ಆಗಿದ್ದಂದರೆ ಪ್ಲ್ಯಾನೆಟ್ಸ್ ಜರ್ನಿ. ಅದಾದಮೇಲೆ ಒಂದು ರೂಮಲ್ಲಿ ಪ್ಲ್ಯಾನೆಟ್ಸ್ ಜರ್ನಿ ಮಾಡಿಸ್ತಾರೆ, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ವಾಟರ್ ಗೇಮ್ಸ್ ಆಡಿದ್ವಿ. ಸಂಜೆವರೆಗೂ ವಾಟರ್ ಗೇಮ್ಸ್ ಆಡಿದ್ವಿ. ತುಂಬ ಚಳಿ ಬೇರೆ ಆಗ್ತಾಯಿತ್ತು ನಮಗೆ. ಫುಲ್ಲು ನಡುಗ್ತಾ, ಅವಾಗ ಸ್ವಲ್ಪ ಮಳೆ ಬೇರೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ತುಂಬ ನಡುಗ್ತಾ ಕಾಫಿ ಕುಡ್ಕೊಂಡು ಅಲ್ಲಿಂದ ಜಂಪ್ ಆದ್ವಿ ನಾವು. ಬೇಗನೆ ಓಡೋಣ ಅಂತ. 3 ಗಂಟೆಯಿಂದ ಸ್ಟಾರ್ಟ್ ಆಯಿತು ವಾಟರ್ ಗೇಮ್ಸ್ ಎಲ್ಲ. 3 ಗಂಟೆಯಿಂದ ಸ್ಟಾರ್ಟ್ ಮಾಡಿಕೊಂಡು ವಾಟರ್ ಗೇಮ್ಸ್ ಎಲ್ಲ 3 ಗಂಟೆಯಿಂದ ಮಾಡಿದ್ದೇವೆ. ಅದಾದ್ಮೇಲೆ ನಾವು 2 ಅವರ್ಸ್ ವಾಟರ್ ಗೇಮ್ಸ್ ಏನು ತುಂಬ ಏನು ಇರಲಿಲ್ಲ. ಸೇಮ್ ಎಲ್ಲ ಗೇಮ್ಸ್ ಸೇಮ್ನೇ ಅನ್ನಿಸ್ತು ನನಗೆ. ಒಂದೇ ಥರನೇ ಗೇಮ್ಸ್ ಅನ್ನಿಸ್ತು ಅಷ್ಟೇನು. ನನ್ನ ಫ್ರೆಂಡ್ಸ್ ಆಡಲಿಲ್ಲ. ನನ್ನ ಫ್ರೆಂಡ್ಸ್ದು ಬಟ್ಟೆ ಬಂದು ಫುಲ್ಲು ಕಾಟನ್ ಇತ್ತು, ಹಾಗಾಗಿ ಅವರು ಅಲೋ ಮಾಡಲಿಲ್ಲ. ನಂದು ಬಂದು ಪಾಲಿಸ್ಟ್ರ್ ಇತ್ತು, ಅದು ಓಕೆ ಅಂತ ಹೇಳಿದ್ರು. ನೀವು ಹೋಗುವಾಗ ಬೆಟರ್ ಅಂದರೆ ಸ್ವಿಮ್ಮಿಂಗ್ ಶೂಟು ಆ ಥರದ್ದು ಏನಾದರೂ ತೊಗೊಂಡು ಹೋಗೋದು ಬೆಟರ್ ಅನಿಸುತ್ತೆ. ಪಾಲಿಸ್ಟ್ರ್ ಥರದ್ದು ಬಟ್ಟೆ ಹಾಕ್ಕೊಂಡೋದ್ರೆ ಬೆಟರು. ಕಾಟನೆಲ್ಲ ಅಲೋ ಮಾಡಲ್ಲ ಅಲ್ಲಿ ಆಲ್ಮೋಸ್ಟ್ ಆಲು. ನಾನು ಅಲ್ಲೇ ಬೈ ಮಾಡಿದೆ. ನಾನು ಹೋಗುವಾಗ ನಾನು ತೊಗೊಂಡು ಹೋಗಿರಲಿಲ್ಲ. ನನಗೆ ಅಷ್ಟು ಐಡಿಯಾ ಇತ್ತು, ಬಟ್ ನನ್ನ ಹತ್ರನೂ ಇರಲಿಲ್ಲ ಸ್ವಿಮ್ಮಿಂಗ್ ಸೂಟ್ ಎಲ್ಲ. ಹಾಗಾಗಿ ನಾನು ಅಲ್ಲೇ ಬೈ ಮಾಡೋಣ ಅಂತಲೇ ಪ್ಲ್ಯಾನಲ್ಲಿದ್ದೆ. ಬಟ್ ನಾನು ತೊಗೊಂಡು ಹೋಗ್ಬೋದೇ ಇತ್ತು ಕೆಲವು, ಬಟ್ ನಾನು ಅಷ್ಟು ಮರ್ತೋಗ್ಬಿಟ್ಟಿದ್ದೆ. ಹಾಗಾಗಿ ನಾನು ತೊಗೋಲಿಲ್ಲ. ಆದರೆ ಚೆನ್ನಾಗಿತ್ತು ನಂದು ಜರ್ನಿ. ಒಂಥರ ಇವಾಗ ಕೆಲಸ ತಿಂಗಳ ಪೂರ್ತಿ ಕೆಲಸ ಅಂತ ಮಾಡುವಾಗ 1 ದಿನ 2 ದಿನ ಈ ಥರ ಔಟಿಂಗ್ ಹೋಗೋದು ತುಂಬ ಚೆನ್ನಾಗಿರುತ್ತೆ. ಮೈಂಡ್ ಫ್ರೀ ಆಗುತ್ತೆ. ನಾನು ಆ ಉದ್ದೇಶದಿಂದ ನನ್ನ ಫ್ರೆಂಡೂ ಹಂಗೆ ಹೇಳಿದ್ಲು ಕಾಲ್ ಮಾಡಿದಾಗ, ಎಲ್ಲೂ ಹೋಗಿಲ್ಲ ಕಣೆ, ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ, ಹೋಗಿ ಬರೋಣ ಅಂತ ಹೇಳಿ ಹಾಗೆ ಹೇಳಿದ್ದಾನಿಂದ. ಇದು ನೋಡಿ ಪ್ಲ್ಯಾನೆಟ್ ಒಳಗೆ ಹೋಗೋದು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದರೆ ಅಮೇಝಿಂಗ್. ನಾವು ಯಾವುದೋ ಪ್ರಪಂಚಕ್ಕೆ ಬಂದುಬಿಟ್ಟಿದ್ದೀವೇನೋ ಅನ್ನೋ ಫೀಲ್ ಕೊಡ್ತಾಯಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಎಲ್ಲ ಗ್ರಹಗಳನ್ನೂ ಹಾಗೆ ನೋಡ್ಕೊಂಡು ಬಂದ್ವಿ. ಈ ಥರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಇದನ್ನು ಮಾತ್ರ ಮಿಸ್ ಮಾಡಬೇಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ನಾನು ಇದನ್ನು ರೆಫರ್ ಮಾಡ್ತಿದ್ದೀನಿ ನಿಮಗೆ. ತುಂಬ ಒಳ್ಳೆ ಫೀಲ್ ಕೊಡುತ್ತೆ ಇದು. ನನಗೆ ತುಂಬ ಇಷ್ಟ ಆದಂಥ ಒಂದು ಜರ್ನಿ ಇದು. ಒಳಗಡೆ ಎಲ್ಲ ಪ್ರತಿಯೊಂದು ಗ್ರಹದಲ್ಲಿ ಏನೇನೆಲ್ಲ ಇದೆ, ಯಾವ ಥರ ಏನೇನೆಲ್ಲ ಸಿಕ್ತು, ಯಾವ ಥರ ಏನು ಅಂತ ಎಲ್ಲ ನಮ್ಮ ಕಲ್ಪನೆಗೆ ಮೀರಿದ್ದು ಇತ್ತು ಇದರೊಳಗೆಲ್ಲ. ಅಷ್ಟು ಚೆನ್ನಾಗಿತ್ತು.
ಅದು ನಮ್ದು ಅದರಲ್ಲೆಲ್ಲ ಸ್ವಲ್ಪ ವೀಡಿಯೋ ಶೂಟ್ ಗೀಟ್ ಮಾಡೋದು ಮಾತ್ರ ಮರೀತಿರಲಿಲ್ಲ. ನಮ್ಮದು ನಾವು ಯೂಟ್ಯೂಬಲ್ಲಿ ಹಾಕಬೇಕಂತೆಲ್ಲ ಮಾಡಿಲ್ಲ, ಹಾಗಾಗಿ ಅಷ್ಟು ವಿಡಿಯೋ ಕರೆಕ್ಟಾಗಿಲ್ಲ. ನಾವು ಹಾಗೇ ರ್ಯಾಂಡಮಾಗಿ ಮಾಡಿರೋದು. ಬಟ್ ನನಗೆ ಪ್ಲ್ಯಾನ್ ಬಂದಿರೋದು ನನಗಾದಂಥ ಅನುಭವನ ನಿಮ್ಮ ಮುಂದೆಲ್ಲ ಹೇಳೋಕ್ಕೆ ಏನು ಹೇಳ್ಕೊಳ್ಳೋಣ ಅಂತ. ನಾನು ಮಾಡಿದ ಕೆಲವು ಮಿಸ್ಟೇಕ್ಗಳು ನೀವು ಮಾಡದೇ ಇರಲಿ ಅಂತ ನಾನು ಇದು ವಿಡಿಯೋ ಮಾಡೋಣ, ನನಗೂ ಮೆಮೊರಿ ಆಗಿರುತ್ತೆ ಅಂತ ಹೇಳಿ ನಾನು ಮಾಡ್ತಾಯಿರೋದು. ನನ್ನಲ್ಲೇನಾದರೂ ಮಿಸ್ಟೇಕ್ ಇತ್ತು ಅಂತ ಹೇಳಿದರೆ ನನಗೆ ನಮ್ಮದು ಬಂದು ನಾರ್ತ್ ಕರ್ನಾಟಕ. ನಾನು ಕೆಲವೊಂದು ವರ್ಡ್ಗಳು ನಿಮ್ಗೆ ಅರ್ಥ ಆಗೋಲ್ಲ ಅಂಥೇಳಿ ನಾನು ಆದಷ್ಟು ಬೆಂಗಳೂರು ಕನ್ನಡನೇ ಮಾತಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನನ್ನಲ್ಲೇನಾದರೂ ತಪ್ಪು ಮಾಡ್ತಾಯಿದ್ರೆ ಕಮೆಂಟ್ ಮಾಡಿ ಕೆಳಗಡೆ, ನಾನು ಅದನ್ನ ಸರಿ ಮಾಡ್ಕೋಕ್ಕೆ ಟ್ರೈ ಮಾಡ್ತೀನಿ. ಪ್ರತಿದಿನ ಅಪ್ಡೇಟ್ ಆಗಬೇಕಂತ ನಾನು ಯೋಚಿಸ್ತೀನಿ. ಪ್ರತಿಯೊಬ್ಬರು ಯಾರು ಹುಟ್ಟುತ್ತಾನೆ ಎಲ್ಲ ಕಲಿತು ಬಂದಿರಲ್ಲ, ಎಲ್ರಿಗೂ ಕಲಿಯುವಂಥ ಬುದ್ಧಿನ ದೇವ್ರು ಕೊಟ್ಟಿದ್ದಾನೆ. ಅದನ್ನ ಯೂಸ್ ಮಾಡಿಕೊಂಡು ಯಾವುದ್ರಲ್ಲಿ ಏನು ತಪ್ಪು ಮಾಡ್ತಾಯಿದ್ದೀವಿ ಅಂತ ಹೇಳ್ಕೊಂಡು ಅದನ್ನ ಕಲಿಬೇಕನ್ನೋದು ಆಸಕ್ತಿ ನನಗಿದೆ. ಹಾಗಾಗಿ ನಾನೇನಾದರೂ ಈ ವಿಡಿಯೋದಲ್ಲಿ ಈ ಥರ ಮಾಡ್ಬೋದಿತ್ತು, ಈ ಥರ ಎಡಿಟಿಂಗ್ ಮಾಡ್ಬೋದಿತ್ತು, ಈ ಥರ ಅಂತಂದರೆ ಪ್ರತಿಯೊಂದು ನಾನು ಇವಾಗ ಎಡಿಟಿಂಗ್ ಕಲಿತಾ ಇರೋಳು. ನನಗಷ್ಟು ಎಡಿಟಿಂಗ್ ಎಲ್ಲ ಗೊತ್ತಿಲ್ಲ, ನಾನು ಬೆಟರಾಗಿ ನಾನು ಕಲಿಬಲ್ಲೆ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.